ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ನಮ್ಮ ಚಾನೆಲ್ಗೆ ಸ್ವಾಗತ. ಈ ಬಾರಿ ರಾಜ್ಯ ಸರ್ಕಾರ ಮಂಡಿಸಿರುವ 2026-27ನೇ ಕರ್ನಾಟಕದ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರಕ್ಕೆ ಅನೇಕ ಹೊಸ ಯೋಜನೆಗಳನ್ನು ಜಾರಿಗೆ ತಂದಿದೆ. ಸ್ನೇಹಿತರೆ, ಇಲ್ಲಿ ಸಿಎಂ ಅವರು ಈ ಬಾರಿ ಬಜೆಟ್ನಲ್ಲಿ ರೈತರ ಆದಾಯ ಹೆಚ್ಚಿಸುವ ಉದ್ದೇಶದಿಂದ ಹಲವು ಮಹತ್ವದ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಈ ಒಂದು ಬಜೆಟ್ನಲ್ಲಿ ಯಾವ ಯಾವ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಮತ್ತು ಸಾಲ ಮನ್ನಾ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಏನು ಮಂಡಿಸಿದ್ದಾರೆ ಮತ್ತು ಈ ಒಂದು ಮಾಹಿತಿಯನ್ನು ನಾನು ಇವತ್ತು ನಿಮಗೆ ಏಕೆ ತಿಳಿಸ್ತಾ ಇದ್ದೇನೆ ಅಂದ್ರೆ ಹಲವಾರು ರೈತರಿಗೆ ಈ ಒಂದು ಮಾಹಿತಿ ಗೊತ್ತಿಲ್ಲ. ಆ ಒಂದು ಕಾರಣಗಳಿಂದ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಇಲ್ಲಿ ಹೊಸ ಯೋಜನೆಗಳು ಯಾವುವು ಮತ್ತು ಸಾಲ ಮನ್ನಾ ಬಗ್ಗೆ ಸಿಎಂ ಅವರು ಏನ್ ತಿಳಿಸಿದ್ದಾರೆ ಬಜೆಟ್ ನಲ್ಲಿ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ಕರ್ನಾಟಕದ ರೈತರಿಗೆ ಬಂಪರ್ ಗಿಫ್ಟ್ ಅನ್ನು ಕೂಡ ನೀಡಿದ್ದಾರೆ. ಹೌದು ಸ್ನೇಹಿತರೆ, ಸಿಎಂ ಅವರು ಕರ್ನಾಟಕದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೂಡ ಹೊರಡಿಸಿದ್ದಾರೆ. ಯಾವ ರೀತಿ ಮತ್ತು ಯಾವ ಯೋಜನೆಗಳಲ್ಲಿ ಅಂತ ಕೂಡ ನೋಡೋಣ. ಈ ಒಂದು ಮಾಹಿತಿ ಪ್ರತಿಯೊಬ್ಬರು ಕೂಡ ಉಪಯುಕ್ತವಾಗಿದೆ. ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿದ್ರೆ ಖಂಡಿತವಾಗಿ ಕೂಡ ನಿಮಗೂ ಅರ್ಥವಾಗುತ್ತದೆ. ಸ್ನೇಹಿತರೆ, ರಾಜ್ಯ ಬಜೆಟ್ ಹಿನ್ನೆಲೆಯನ್ನು ನೋಡೋದಾದ್ರೆ ಮೊದಲು ಈ ಒಂದು ಬಜೆಟ್ ಬಗ್ಗೆ ಸಣ್ಣ ಒಂದು ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಈ ಬಾರಿ ಸುಮಾರು 4.48 ಲಕ್ಷ ಕೋಟಿ ಗಾತ್ರದ ರಾಜ್ಯ ಬಜೆಟ್ ಅನ್ನು ಕೂಡ ಮಂಡಿಸಿದ್ದಾರೆ. ಇದು ಅವರ ರಾಜಕೀಯ ಜೀವನದಲ್ಲಿ 17ನೇ ಬಜೆಟ್ ಆಗಿದ್ದು ಕರ್ನಾಟಕದ ರೈತರಿಗೆ ಬಂಪರ್ ಗಿಫ್ಟ್ ಅನ್ನು ಕೂಡ ನೀಡಿದ್ದಾರೆ. ರೈತರ ಆದಾಯ ಹೆಚ್ಚಿಸುವುದು ಮತ್ತು ಕೃಷಿಯನ್ನು ಆಧುನಿಕ ತಂತ್ರಜ್ಞಾನದಿಂದ ಅಭಿವೃದ್ಧಿ ಮಾಡುವುದು ಮತ್ತು ರೈತರ ಉತ್ಪನ್ನಗಳಿಗೆ ಮಾರುಕಟ್ಟೆ ಕಲ್ಪಿಸುವುದು ಕೂಡ ಈ ಒಂದು ಯೋಜನೆಯ ಉದ್ದೇಶವಾಗಿದೆ. ಇದಕ್ಕಾಗಿ ಕೃಷಿ ಕ್ಷೇತ್ರಕ್ಕೆ ಹಲವು ಯೋಜನೆಗಳನ್ನು ಕೂಡ ಘೋಷಣೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ಯಾವ ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಈ ಒಂದು ಮಾಹಿತಿ ಪ್ರತಿಯೊಬ್ಬರು ಕೂಡ ಉಪಯುಕ್ತವಾಗಿದೆ. ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿ ಯಾವ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅಂದ್ರೆ ಮಿಲೆಟ್ ಹಬ್ ಯೋಜನೆ ಮತ್ತು ಸಸ್ಯ ಸಂಜೀವಿನಿ ಯೋಜನೆ, ರೈತ ಕರೆ ಕೇಂದ್ರಕ್ಕೆ AI ತಂತ್ರಜ್ಞಾನದ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಮತ್ತು ಕೃಷಿ ಮೌಲ್ಯವರ್ಧನೆ ಯೋಜನೆ ಮತ್ತು ಆರ್ಗಾನಿಕ್ ಕೃಷಿ ಉತ್ಪಾದನೆ ಯೋಜನೆ. ಸ್ನೇಹಿತರೆ, ಇಲ್ಲಿ ಕೃಷಿಗಾಗಿ ಶೂನ್ಯ ಬಡ್ಡಿ ಸಾಲವನ್ನು ಕೂಡ ನೀಡಲಾಗ್ತಾ ಇದೆ. ಎಷ್ಟು ರೈತರಿಗೆ ಅಂತ ನೋಡೋದಾದ್ರೆ 38 ಲಕ್ಷ ರೈತರಿಗೆ ಕೂಡ ಇಲ್ಲಿ 30,000 ಕೋಟಿ ಹಣವನ್ನು ಕೂಡ ಮೀಸಲಾಗಿ ಇಡಲಾಗ್ತಾ ಇದೆ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ. ಈ ಒಂದು ಯೋಜನೆಗಳು ಯಾವುವು ಅಂತ ನಾನು ತಿಳಿಸಿದ್ದೇನೆ. ಅದರ ವಿವರವನ್ನು ಕೂಡ ನೋಡೋದಾದ್ರೆ ಸ್ನೇಹಿತರೆ, ಮಿಲೆಟ್ ಹಬ್ ಯೋಜನೆ ಅಂದ್ರೆ ಏನು ಅಂತ ನೋಡೋದಾದ್ರೆ ಯಾವ ರೀತಿ ಈ ಒಂದು ಯೋಜನೆ ಅಂತ ಕೂಡ ಹಲವಾರು ರೈತರಿಗೆ ಗೊತ್ತಿರೋದಿಲ್ಲ. ನೋಡಿ ಸ್ನೇಹಿತರೆ, ಮಿಲೆಟ್ ಹಬ್ ಯೋಜನೆ ಅಂತ ನೋಡೋದಾದ್ರೆ ರೈತರಿಗೆ ದೊಡ್ಡ ಅವಕಾಶ ಈ ಒಂದು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ. ಈ ಒಂದು ಬಜೆಟ್ ನ ಪ್ರಮುಖ ಘೋಷಣೆಯಲ್ಲಿ ಕೂಡ ಈ ಒಂದು ಮಿಲೆಟ್ ಹಬ್ ಯೋಜನೆ ಆಗಿದೆ. ಕರ್ನಾಟಕ ಈಗಾಗಲೇ ಸಿರಿಧಾನ್ಯ ಉತ್ಪಾದನೆಗಳಲ್ಲಿ ದೇಶದಲ್ಲೇ ಪ್ರಮುಖ ರಾಜ್ಯವಾಗಿದೆ. ಇದರಿಂದ ಸರ್ಕಾರ ಮಿಲೆಟ್ ಹಬ್ ಸ್ಥಾಪನೆ ಮಾಡುವ ನಿರ್ಧಾರವನ್ನು ಕೂಡ ಕೈಗೊಂಡಿದೆ. ಯಾವ ರೀತಿ ಲಾಭ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಮಿಲೆಟ್ ಉತ್ಪನ್ನಗಳಿಗೆ ಪ್ರೊಸೆಸಿಂಗ್ ಸಿಗ್ತಾ ಇದೆ ಮತ್ತು ಬ್ರ್ಯಾಂಡಿಂಗ್ ಕೂಡ ಸಿಗ್ತಾ ಇದೆ. ಮಾರ್ಕೆಟ್ಗೆ ಸಹಾಯ ಅವಕಾಶ ಇದರಲ್ಲಿದೆ. ತಾಂತ್ರಿಕ ಸಲಹೆ ಕೂಡ ಸಿಗ್ತಾ ಇದೆ. ಇದರಿಂದ ರೈತರ ಬೆಳೆಗೆ ಅವರ ಒಂದು ಸಿರಿಧಾನ್ಯಗಳಿಗೆ ಉತ್ತಮ ಮಾರುಕಟ್ಟೆ ದೊರೆಯಲಾಗುತ್ತದೆ ಅಂತ ಕೂಡ ತಿಳಿಸಲಾಗ್ತಾ ಇದೆ ಈ ಒಂದು ಮಿಲೆಟ್ ಹಬ್ ಎನ್ನುವ ಯೋಜನೆಗಳಲ್ಲಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಇನ್ನೊಂದು ಮುಖ್ಯವಾದ ಮಾಹಿತಿ ಯಾವುದು ಅಂದ್ರೆ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ. ಈ ಒಂದು ಬಜೆಟ್ ನಲ್ಲಿ ಮತ್ತೊಂದು ಹೊಸ ಯೋಜನೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಇದು ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಆಗಿದೆ. ಈ ಒಂದು ಯೋಜನೆಗೆ ಸುಮಾರು 100 ಕೋಟಿ ವೆಚ್ಚವನ್ನು ಕೂಡ ನೀಡಲಾಗ್ತಾ ಇದೆ. ಹೌದು ಸ್ನೇಹಿತರೆ, ಈ ಒಂದು ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಯಲ್ಲಿ ಸುಮಾರು 100 ಕೋಟಿ ವೆಚ್ಚವನ್ನು ನೀಡಲಾಗ್ತಾ ಇದೆ. ಈ ಒಂದು ಯೋಜನೆಯ ಉದ್ದೇಶ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮತ್ತು ಕೃಷಿ ತ್ಯಾಜ್ಯ ಮರುಬಳಕೆ, ರೈತರಿಗೆ ಹೆಚ್ಚುವರಿ ಆದಾಯ ಒದಗಿಸುವುದು. ಉದಾಹರಣೆಯಲ್ಲಿ ತಿಳಿಸುವುದಾದ್ರೆ ಧಾನ್ಯ, ಹಣ್ಣು, ತರಕಾರಿ ಇತ್ಯಾದಿಗಳ ಪ್ರೊಸೆಸಿಂಗ್ ಮಾಡಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುವ ವ್ಯವಸ್ಥೆ ಇದರಲ್ಲಿ ನಡೀತಿದೆ ಅಂತ ಕೂಡ ತಿಳಿಸಲಾಗಿದೆ. ಈ ಒಂದು ಯೋಜನೆ ಯಾವುದು ಅಂತಂದ್ರೆ ಸ್ನೇಹಿತರೆ, ಮುಖ್ಯಮಂತ್ರಿ ವಿಸ್ತಾರ ಯೋಜನೆ ಆಗಿದೆ. ಹೌದು, ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಆಗಿದೆ. ಈ ಒಂದು ಯೋಜನೆಗೆ ಸುಮಾರು 100 ಕೋಟಿ ಹಣವನ್ನು ಕೂಡ ಮೀಸಲಾಗಿ ಇಡಲಾಗಿದೆ ಅಂತ ಕೂಡ ಬಜೆಟ್ ನಲ್ಲಿ ಮಂಡಿಸಿದ್ದಾರೆ. ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ಯೋಜನೆಯನ್ನು ಕೂಡ ಹೊರಡಿಸಿದ್ದಾರೆ. ಯಾವುದು ಅಂದ್ರೆ ಸಸ್ಯ ಸಂಜೀವಿನಿ ಯೋಜನೆ. ಸ್ನೇಹಿತರೆ, ಇದು ಸಸ್ಯ ಸಂಜೀವಿನಿ ಯೋಜನೆ ಯಾವ ರೀತಿ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಈ ಒಂದು ಬಜೆಟ್ ನಲ್ಲಿ ಘೋಷಣೆಗೊಂಡ ಮತ್ತೊಂದು ಪ್ರಮುಖ ಯೋಜನೆ ಸಸ್ಯ ಸಂಜೀವಿನಿ ಯೋಜನೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಮಣ್ಣಿನ ಗುಣಮಟ್ಟ ಪರೀಕ್ಷೆ ನಡೆಯಲಾಗುತ್ತದೆ, ಗೊಬ್ಬರ ಮತ್ತು ಬೀಜ ಪರೀಕ್ಷೆ ನಡೆಯಲಾಗುತ್ತದೆ, ರೈತರಿಗೆ ವೈಜ್ಞಾನಿಕ ಮಾಹಿತಿ ಕೂಡ ತಿಳಿಸಲಾಗುತ್ತದೆ. ಯಾವ ಮಣ್ಣಿಗೆ ಯಾವ ಬೀಜವನ್ನು ಹಾಕಬೇಕು ಮತ್ತು ಯಾವ ಬೀಜಕ್ಕೆ ಯಾವ ರೀತಿ ಗೊಬ್ಬರವನ್ನು ಹಾಕಬೇಕು ಎನ್ನುವ ಮಾಹಿತಿಯನ್ನು ರೈತರಿಗೆ ವೈಜ್ಞಾನಿಕ ಮಾಹಿತಿಯನ್ನು ಕೂಡ ತಿಳಿಸಲಾಗುತ್ತದೆ. ಸರ್ಕಾರದ ಈ ಒಂದು ಕೃಷಿ ಪ್ರಯೋಗಾಲಯಗಳು
ಸಂಸ್ಥೆಗಳಿಗೆ NABL ಮಾನ್ಯತೆ ಪಡೆಯಲಾಗ್ತಾ ಇದೆ. ಇದರಿಂದ ರೈತರಿಗೆ ಸರಿಯಾದ ಪರೀಕ್ಷಾ ವರದಿ ಕೂಡ ಸಿಗುತ್ತದೆ. ಅವರು ಯಾವ ಬೆಳೆಗಳನ್ನು ಯಾವ ಮಣ್ಣಿನಲ್ಲಿ ಮತ್ತು ಯಾವ ಬೀಜ ಗೊಬ್ಬರವನ್ನು ಹಾಕಿ ಯಾವ ಪ್ರಮಾಣದಲ್ಲಿ ಬೆಳೆಯಬೇಕು ಅಂತ ಕೂಡ ಸರ್ಕಾರದಿಂದ ಈ ಒಂದು ಮಾಹಿತಿಯನ್ನು ರೈತರಿಗೆ ಒದಗಿಸಲಾಗ್ತಾ ಇದೆ. ಈ ಒಂದು ಯೋಜನೆಯೇ ಸಸ್ಯ ಸಂಜೀವಿನಿ ಯೋಜನೆ ಆಗಿದೆ. ಇನ್ನೊಂದು ಮಾಹಿತಿ ಏನು ಅಂತ ನೋಡೋದಾದ್ರೆ ಸ್ನೇಹಿತರೆ, ಇನ್ನೊಂದು ಮಾಹಿತಿ ಯಾವುದು ಅಂತ ನಾನು ನಿಮ್ಗೆ ತಿಳಿಸ್ತಾ ಇದ್ದೇನೆ. ಈ ಒಂದು ಮಾಹಿತಿ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ಆಗಿದೆ. ಯಾವ ರೀತಿ ಅಂತ ನೋಡೋದಾದ್ರೆ ಸ್ನೇಹಿತರೆ, ಈ ಒಂದು ಮಾಹಿತಿ ಪ್ರತಿಯೊಬ್ಬರು ಕೂಡ ಉಪಯುಕ್ತವಾಗಿದೆ. ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ. ಇಲ್ಲಿ ಸಾಲ ಮನ್ನಾ ಘೋಷಣೆ ಆಗಿಲ್ಲ, ಹೊಸ ಸಾಲ ಮನ್ನಾ ಘೋಷಣೆ ಆಗಿಲ್ಲ. ಈ ಬಾರಿ ಬಜೆಟ್ ಭಾಷಣದಲ್ಲಿ ಹೊಸ ಕೃಷಿ ಸಾಲ ಮನ್ನಾ ಯೋಜನೆಗೆ ಯಾವುದೇ ರೀತಿ ಘೋಷಣೆ ಮಾಡಿಲ್ಲ ಸಿಎಂ ಅವರು. ಅದರ ಬದಲು ಸರ್ಕಾರ ರೈತರಿಗೆ ಸಾಲ ಸಿಗುವ ವ್ಯವಸ್ಥೆಯನ್ನು ಹೆಚ್ಚಿಸುವುದಕ್ಕೆ ಒತ್ತನ್ನು ಕೂಡ ನೀಡಿದೆ. ಶೂನ್ಯ ಬಡ್ಡಿಯಲ್ಲಿ ಕೃಷಿ ಸಾಲ ಸಿಗ್ತಾ ಇದೆ. ಬಜೆಟ್ ನಲ್ಲಿ ಪ್ರಮುಖವಾಗಿ ಈ ಒಂದು ಘೋಷಣೆ ಮಾಡಿದ್ದಾರೆ. ಯಾವುದು ಅಂದ್ರೆ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಈ ಒಂದು ಮಾಹಿತಿ ಇಂಪಾರ್ಟೆಂಟ್ ಆಗಿದೆ. ನೋಡಿ, ಸುಮಾರು 38 ಲಕ್ಷ ರೈತರಿಗೆ, ಹೌದು ಸ್ನೇಹಿತರೆ, 38 ಲಕ್ಷ ರೈತರಿಗೆ 30,000 ಕೋಟಿ ವೆಚ್ಚ ಹಣವನ್ನು ಕೂಡ ಇಲ್ಲಿ ತೆಗೆದು ಇಡಲಾಗ್ತಾ ಇದೆ. ಯಾವ ರೀತಿ ಅಂತಂದ್ರೆ ಸುಮಾರು 38 ಲಕ್ಷ ರೈತರಿಗೆ 30,000 ಕೋಟಿ ರೂಪಾಯಿ ಹಣವನ್ನು ಸಾಲ ಮನ್ನಾ ಮಾಡದೇ ಇರುವ ಸರ್ಕಾರ ಬಡ್ಡಿ ಇಲ್ಲದೆ ಹಣವನ್ನು ನಿಮ್ಗೆ ನೀಡಲಾಗ್ತಾ ಇದೆ. ಈ ಒಂದು ಬಡ್ಡಿ ಇಲ್ಲದೆ, ಹೌದು ಸ್ನೇಹಿತರೆ, ಸಾಲ ತೆಗೆದುಕೊಂತಿರಲ್ಲ, ಆ ಒಂದು ಸಾಲಕ್ಕೆ ಯಾವುದೇ ರೀತಿ ಬಡ್ಡಿ ಇಲ್ಲ ಅಂತ ಕೂಡ ಘೋಷಣೆ ಮಾಡಿದೆ. ಈ ಸಾಲದ ಶೂನ್ಯ ಬಡ್ಡಿಯಲ್ಲಿ ಪ್ರತಿಯೊಬ್ಬರು ಕೂಡ 0% ಆಗಿರುತ್ತದೆ. ಅಂದರೆ ರೈತರಿಗೆ ಸಮಯಕ್ಕೆ ಸರಿಯಾದ ಸಾಲ ತಿರುಗಿಸಲಾಗ್ತಾ ಇದೆ. ಬಡ್ಡಿ ಪಾವತಿಸಬೇಕಾಗುವುದಿಲ್ಲ, ಅವರಿಗೆ ಇಷ್ಟೇ ಸಮಯ ಅಂತ ಕೂಡ ನೀಡಲಾಗುತ್ತದೆ. ಅಂದರೆ ರೈತರು ಸಮಯಕ್ಕೆ ಸರಿಯಾಗಿ ಸಾಲವನ್ನು ತೀರಿಸಬೇಕಾಗುತ್ತದೆ. ಇಷ್ಟೇ ಸಮಯ ಅಂತ ಕೂಡ, ಅಂದ್ರೆ 1 ವರ್ಷ ಅಥವಾ 5 ವರ್ಷ ಅಂತ ಕೂಡ ಇಲ್ಲಿ ನೀಡಲಾಗುತ್ತದೆ. ಅಷ್ಟರ ಒಳಗೆ ನೀವು ತೆಗೆದುಕೊಂಡ ಸಾಲವನ್ನು ಹಿಂಪಡಿಸಲಿಲ್ಲ ಅಂದ್ರೆ ನಿಮ್ಗೆ ಬಡ್ಡಿ ಅನ್ನು ಕೂಡ ನೀಡಲಾಗುತ್ತದೆ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿ ಇಂಪಾರ್ಟೆಂಟ್ ಆಗಿದೆ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ಮಾಹಿತಿಯನ್ನು ತಿಳಿಸಿ. ಸ್ನೇಹಿತರೆ, ಇದು ಸರ್ಕಾರದ ಉದ್ದೇಶವಾಗಿದೆ. ಸಿಎಂ ಅವರು ಕೂಡ ತಿಳಿಸಿದ್ದಾರೆ, ರೈತರು ಸಾಲದ ಭಾರದಲ್ಲಿ ಸಿಲುಕಬಾರದು, ಬಡ್ಡಿಯನ್ನು ಕಡಿಮೆ ಮಾಡಿ ಅವರಿಗೆ ಸಾಲವನ್ನು ನಾವು ನೀಡ್ತೇವೆ. ಕೃಷಿ ಉತ್ಪಾದನೆಗೆ ಹೆಚ್ಚು ಒಂದು ಒತ್ತನ್ನು ಕೂಡ ನೀಡ್ತಾ ಇದ್ದೇವೆ. ಅದರಿಂದ ಸಾಲ ಮನ್ನಾ ಮಾಡೋದಕ್ಕಿಂತ ಅವರ ಒಂದು ಬಡ್ಡಿಯನ್ನು, ಅಂದ್ರೆ ಈಗ ಯಾರೆಲ್ಲ ಸಾಲ ತೆಗೆದುಕೊಂತೀರೋ, ಕೃಷಿಗೆ ಯಾರೆಲ್ಲ ಸಾಲವನ್ನು ಮಾಡ್ತಿರೋ ಅವ್ರಿಗೆ ಬಡ್ಡಿ ಇಲ್ಲದೆ ನಿಮ್ಗೆ ಸಾಲವನ್ನು ನೀಡಲಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಇದು ಕೂಡ ಸರ್ಕಾರದ ಒಂದು ಉಪಯುಕ್ತ ಮಾಹಿತಿ ಆಗಿದೆ. ಮತ್ತು ಈ ಒಂದು ಬಜೆಟ್ ನಲ್ಲಿ ಕೂಡ ಸರ್ಕಾರದಿಂದ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಇನ್ನೊಂದು ಮಾಹಿತಿ ಯಾವುದು ಅಂದ್ರೆ AI ಮೂಲಕ ರೈತರ ಕರೆ ಕೇಂದ್ರ. ಅಂದ್ರೆ ಇಂದೀಗ ಸರ್ಕಾರ ಕೃಷಿಯಲ್ಲಿ ತಂತ್ರಜ್ಞಾನ ಬಳಸಲು ನಿರ್ಧರಿಸಿದೆ. ರಾಜ್ಯ ಸರ್ಕಾರ ರೈತರಿಗೆ ಒಂದು ಕರೆಯನ್ನು ಕೂಡ ನೀಡಲಾಗ್ತಾ ಇದೆ. ಇಂದೀಗ ಸರ್ಕಾರ ಕೃಷಿಯಲ್ಲಿ ತಂತ್ರಜ್ಞಾನವನ್ನು ಬಳಸಲು ನಿರ್ಧರಿಸಿದೆ. ರಾಜ್ಯದ ರೈತರಿಗೆ ಕರೆ ಕೇಂದ್ರವನ್ನು ಕೂಡ ನೀಡಲಾಗ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಅಪ್ಗ್ರೇಡ್ ಮಾಡಲಾಗ್ತಾ ಇದೆ. ಇದರ ಮೂಲಕ ರೈತರು ಹವಾಮಾನದ ಮಾಹಿತಿ ಮತ್ತು ಕೀಟ ನಿಯಂತ್ರಣದ ಸಲಹೆ, ಬೆಳೆ ನಿರ್ವಹಣೆಗೆ ಮಾಹಿತಿ ಸಿಗಲಾಗುತ್ತದೆ. ತಕ್ಷಣವೇ ಈ ಒಂದು ಮಾಹಿತಿಯನ್ನು ನೀವು ಪಡೆಯಬಹುದು AI ಮೂಲಕ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಇನ್ನೊಂದು ಯಾವ ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅಂದ್ರೆ ಹೈಲೆಟಿಕ್ ಹಾರ್ವೆಸ್ಟರ್ ಹಬ್. ಸ್ನೇಹಿತರೆ, ಈ ಒಂದು ಯೋಜನೆ ಯಾವ ರೀತಿ ಇದೆ ಅಂದ್ರೆ ಕೃಷಿಯಲ್ಲಿ ಯಂತ್ರೋಪಕರಣಗಳ ಬಳಕೆ ಹೆಚ್ಚಿಸಲು ಸರ್ಕಾರ ಮತ್ತೊಂದು ಯೋಜನೆಯನ್ನು ಘೋಷಿಸಿದೆ. ಹೈಟೆಕ್ ಹಾರ್ವೆಸ್ಟರ್ ಹಬ್ ಯೋಜನೆಯನ್ನು ವಿಸ್ತರಿಸಲಾಗಿದೆ. ಇದರ ಮೂಲಕ ಟ್ರಾನ್ಸ್ಪ್ಲಾಂಟರ್ ಯಂತ್ರ, ಹಾರ್ವೆಸ್ಟರ್ ಯಂತ್ರ ಮತ್ತು ಪ್ರೆಸಿಷನ್ ಸೀಡಿಂಗ್ ಯಂತ್ರ ರೈತರಿಗೆ ಲಭ್ಯವಾಗ್ತಾ ಇದೆ. ಇದರಿಂದ ಕೃಷಿ ವೆಚ್ಚ ಕೂಡ ಕಡಿಮೆ ಆಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಮತ್ತೊಂದು ಹೊಸ ಯೋಜನೆ ಯಾವುದು ಅಂದ್ರೆ ಆರ್ಗಾನಿಕ್ ಕೃಷಿಗೆ ಉತ್ತೇಜನ. ಈ ಒಂದು ಬಜೆಟ್ ನಲ್ಲಿ ಸರ್ಕಾರ ಆರ್ಗಾನಿಕ್ ಕೃಷಿಗೆ ಒತ್ತು ಕೂಡ ನೀಡಲಾಗ್ತಾ ಇದೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿ ಸಂಪೂರ್ಣ ಆರ್ಗಾನಿಕ್ ತಾಲೂಕು ಮಾಡಲು ಯೋಜನೆ ಕೂಡ ನೀಡಲಾಗ್ತಾ ಇದೆ. ಸ್ನೇಹಿತರೆ, ಇದರೊಂದಿಗೆ ಆರ್ಗಾನಿಕ್ ಪ್ರಮಾಣ ಪತ್ರ ವ್ಯವಸ್ಥೆ ಸಿಗ್ತಾ ಇದೆ. ಆರ್ಗಾನಿಕ್ ಕೃಷಿ ಉತ್ತೇಜನ ಸಿಗ್ತಾ ಇದೆ. ಇದರಿಂದ ಜಾರಿ ಕೂಡ ಹೊಸದಾಗಿ ತಂದಿದ್ದಾರೆ. ಈ ಒಂದು ವ್ಯವಸ್ಥೆ ಕೂಡ ರೈತರಿಗೆ ಉಪಯುಕ್ತವಾಗಿದೆ. ಮತ್ತು ಸ್ನೇಹಿತರೆ, ಇನ್ನೊಂದು ಹೊಸ ಯೋಜನೆ ಯಾವುದು ಅಂತ ನೋಡೋದಾದ್ರೆ ರೈತರಿಗೆ ನೇರ ಮಾರುಕಟ್ಟೆ ಸಿಗಲು ರೈತ ಮೂಲ ಸ್ಥಾಪನೆ ಕೂಡ ಸಿಗ್ತಾ ಇದೆ. ಹೌದು ಸ್ನೇಹಿತರೆ, ರೈತರ ಮಾಲು ಸ್ಥಾಪನೆ ಕೂಡ ಆಗ್ತಾ ಇದೆ. ಈ ಒಂದು ಯೋಜನೆಯ ಮೂಲಕ ರೈತರು ತಮ್ಮ ಉತ್ಪನ್ನಗಳನ್ನು ನೇರವಾಗಿ ಮಾರಾಟ ಮಾಡಬಹುದು. ಮಧ್ಯವರ್ತಿಗಳ ಸಮಸ್ಯೆ ಕೂಡ ಕಡಿಮೆ ಆಗುತ್ತದೆ. ಹೆಚ್ಚು ಲಾಭ ಪಡೆಯಲು ಅವರಿಗೆ ಅವಕಾಶವನ್ನು ಕೂಡ ಸಿಗ್ತಾ ಇದೆ. ಸ್ನೇಹಿತರೆ, ಮತ್ತೊಂದು ಹೊಸ ಯೋಜನೆ ಯಾವುದು ಅಂದ್ರೆ ಹಾರ್ಟಿಕಲ್ಚರ್ ಮತ್ತು ರೇಷ್ಮೆ ಕ್ಷೇತ್ರ. ಈ ಒಂದು ಬಜೆಟ್ ನಲ್ಲಿ ತೋಟಗಾರಿಕೆ ಮತ್ತು ರೇಷ್ಮೆ ಕ್ಷೇತ್ರಕ್ಕೂ ಕೂಡ ಒತ್ತು ಕೂಡ ನೀಡಲಾಗ್ತಾ ಇದೆ. ತೋಟಗಾರಿಕೆ ಕ್ಷೇತ್ರದಲ್ಲಿ ಹೊಸ ಉದ್ಯಮಗಳು ಸಿಗ್ತಾ ಇದೆ ಮತ್ತು ಶೀತಗೃಹ ಕೂಡ ಸಿಗ್ತಾ ಇದೆ. ಹೀಗೆ ಹಲವು ಯೋಜನೆ ಕೂಡ ಘೋಷಣೆ ಮಾಡಿದ್ದಾರೆ. ರೇಷ್ಮೆ ಕ್ಷೇತ್ರಕ್ಕಂತೂ ಹೊಸ ಸ್ಕಿಲ್ ಫಾರ್ಮ್ ಕೂಡ ಆರಂಭವಾಗ್ತಾ ಇದಾವೆ. ಗ್ರಾಮೀಣ ಉದ್ಯೋಗಕ್ಕೆ ಅವಕಾಶ ಸಿಗ್ತಾ ಇದಾವೆ. ಸ್ನೇಹಿತರೆ, ಇದರಿಂದ ರೈತರಿಗೆ ಹೆಚ್ಚು ಲಾಭ ಸಿಗ್ತಾ ಇದೆ. ರೈತರ ಆದಾಯ ಹೆಚ್ಚಿಸುವುದಕ್ಕೆ ಮತ್ತು ಕೃಷಿ ಕ್ಷೇತ್ರಕ್ಕೆ ತಂತ್ರಜ್ಞಾನ ಬಳಸುವುದಕ್ಕೆ ಕೂಡ ಸುಲಭವಾಗಿದೆ. ಮಾರುಕಟ್ಟೆ ವ್ಯವಸ್ಥೆಗೆ ಕೂಡ ಸುಧಾರಿಸಲಾಗ್ತಾ ಇದೆ. ಇದರಿಂದ ಕರ್ನಾಟಕದ ಕೃಷಿ ಕ್ಷೇತ್ರಕ್ಕೆ ಮತ್ತೊಂದು ಅಭಿವೃದ್ಧಿ ಆಗ್ತಾ ಇದೆ ಅಂತ ಕೂಡ ತಿಳಿಸಲಾಗುತ್ತದೆ. ಸ್ನೇಹಿತರೆ, ಈ ಒಂದು ಬಜೆಟ್ ನಲ್ಲಿ ರೈತರಿಗೆ ಉಪಯುಕ್ತವಾಗುವಂತಹ ಹಲವಾರು ಯೋಜನೆಗಳನ್ನು ಸಿಎಂ ಅವರು ತಂದಿದ್ದಾರೆ.
ಮತ್ತು ಸ್ನೇಹಿತರೆ ಇಲ್ಲಿ 38 ಲಕ್ಷ ರೈತರಿಗೆ 30,000 ಕೋಟಿ ಹಣವನ್ನು ಬಡ್ಡಿ ಇಲ್ಲದೆ ಸಾಲವನ್ನು ಕೂಡ ನೀಡಲಾಗ್ತಾ ಇದೆ. ಇದು ಕೂಡ ಒಂದು ಅಚ್ಚರಿಯ ವಿಷಯ ಆಗಿದೆ ಮತ್ತು ಖುಷಿ ವಿಚಾರ ಅಂತ ಕೂಡ ತಿಳಿಸಲಬಹುದು. ಯಾಕಂದ್ರೆ ಬಹಳಷ್ಟು ರೈತರಿಗೆ ಈ ಒಂದು ಬಡ್ಡಿಯೇ ಜಾಸ್ತಿ ಆಗಿರುತ್ತೋ, ಅವರು ಒಂದು ಸಾಲ ತೆಗೆದುಕೊಂಡಿರೋಕ್ಕಿಂತ ಅವರ ಒಂದು ಬಡ್ಡಿಯೇ ಜಾಸ್ತಿ ಆಗಿರುತ್ತಿತ್ತು. ಅದರಿಂದ ಈ ಒಂದು ಬಡ್ಡಿ ಕಡಿಮೆ ಮಾಡಿ ಅವರಿಗೆ ಒಂದು ಸಾಲದ ಮಾಹಿತಿಯನ್ನು ಕೂಡ ನೀಡಲಾಗ್ತಾ ಇದೆ. ಸಾಲದ ಬಡ್ಡಿ ಇಲ್ಲದೆ ಸಾಲವನ್ನು ರೈತರಿಗೆ ನೀಡ್ತಾ ಇದ್ದಾರೆ ಸಿಎಂ ಅವರು. ಯಾರೆಲ್ಲ ಈ ಒಂದು ಯೋಜನೆಗಳನ್ನು ಪಡೆಯಬೇಕಂತ ಅನ್ಕೊಂಡಿದ್ದೀರೋ ಪ್ರತಿಯೊಬ್ಬ ರೈತರು ಕೂಡ ಪಡೆದುಕೊಳ್ಳಿ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗುತ್ತದೆ ಅಂತ ಕೂಡ ನಾನು ನಿಮಗೆ ಈ ಒಂದು ಮಾಹಿತಿಯನ್ನು ಕೂಡ ತಿಳಿಸಿದ್ದೇನೆ. ಈ ಬಾರಿ ಕರ್ನಾಟಕ ಬಜೆಟ್ ನಲ್ಲಿ ಕೃಷಿ ಕ್ಷೇತ್ರಕ್ಕೆ ಸಾಕಷ್ಟು ಒತ್ತನ್ನು ಕೂಡ ನೀಡಿದೆ. ಮಿಲೆಟ್ ಹಬ್ ಯೋಜನೆ ಮತ್ತು ಕೃಷಿ ವಿಸ್ತಾರ ಯೋಜನೆ, ಸಸ್ಯ ಸಂಜೀವಿನಿ ಯೋಜನೆ, ಎಐ ರೈತ ಕೇಂದ್ರ ಯೋಜನೆ ಮತ್ತು ಆರ್ಗಾನಿಕ್ ಕೃಷಿ ಯೋಜನೆಯನ್ನು ಕೂಡ ಜಾರಿಗೆ ತಂದಿದೆ. ಹೊಸ ಯೋಜನೆಗಳು ಇವಾಗಿದ್ದಾವೆ ಮತ್ತು ಬಡ್ಡಿ ಇಲ್ಲದೆ ಸಾಲವನ್ನು ಕೂಡ ನೀಡ್ತಾ ಇದ್ದಾರೆ. ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಅವಕಾಶ ಉಪಯುಕ್ತವಾಗಿದೆ. ಹಲವಾರು ಹೊಸ ಯೋಜನೆ ಕೂಡ ಘೋಷಣೆ ಆಗಿದ್ದಾವೆ. ಈ ಒಂದು ಯೋಜನೆಗಳು ಸರಿಯಾಗಿದ್ದಾವಾ ಇಲ್ವಾ ಅಂತ ಕೂಡ ಒಂದ್ಸರಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಒಂದು ಯೋಜನೆಗಳು ಸರಿಯಾಗಿ ಜಾರಿಗೆ ಬಂದಿದ್ರೆ ರೈತರು ಖಂಡಿತವಾಗಿ ದೊಡ್ಡ ಲಾಭ ಆಗುತ್ತದೆ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಈ ಒಂದು ಯೋಜನೆಗಳು ಪ್ರತಿಯೊಬ್ಬ ರೈತರಿಗೂ ಕೂಡ ತಲುಪಲಿ. ಮತ್ತು ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ಆದಷ್ಟು ಬೇಗ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಯಾರೆಲ್ಲ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.